ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ ಹಾಗೆ ನೀವು ನಂಬಿದ ದೇವತೆಗಳ ಆಶೀರ್ವಾದದ ಜೊತೆ ನಿಮ್ಮ ಒಳ್ಳೆಯ ಉದ್ದೇಶಗಳ ಬ್ಲೆಸ್ಸಿಂಗ್ ನಿಮ್ಮನ್ನು ಈ ಸಮಯದಲ್ಲಿ ರಕ್ಷಣೆ ಮಾಡ್ತಾಯಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಬ್ರಹ್ಮಾಂಡದ ಸಂರಕ್ಷಣೆಯಲ್ಲಿ ನೀವಿದ್ದೀರಾ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಎನರ್ಜಿಯ ಪ್ರಕಾರ ನೀವು ಈ ರೀಡಿಂಗಿಗೆ ಅಂದರೆ ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಮುಂದಿನ ಕೆಲವು ವಿಚಾರಗಳಲ್ಲಿ ನೀವು ತಿರುವು ತಗೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಬ್ರಹ್ಮಾಂಡದ ಶಕ್ತಿಗಳು ಅಂದರೆ ನೀವು ನಂಬಿದ ಗುರುವು, ನೀವು ನಂಬಿದ ದೇವಶಕ್ತಿಗಳು. ಇದು ಸಾಮಾನ್ಯ ಮೆಸೇಜ್ ಅಲ್ಲ, ಇದು ಕೇಳೋರ ಮನಸ್ಸಿಗೆ ನೇರವಾಗಿ ಹೊಕ್ಕುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗ್ತಿದೆ ಅನ್ನಿಸುವ ಥರ ಮಾಡುವ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ. ನೀವು ತುಂಬ ಹೊರೆಯನ್ನು ಹೊತ್ಕೊಂಡಿದ್ದೀರಾ. ಮನಸ್ಸು, ಕುಟುಂಬ, ಸಂಬಂಧಗಳು ಎಲ್ಲದರ ಜವಾಬ್ದಾರಿ ನೀವೇ ತೆಗೆದುಕೊಂಡಿದ್ದೀರಾ. ಆದರೆ ಇಲ್ಲಿ ಯಾವ ರೀತಿ ಮೆಸೇಜ್ ಕನೆಕ್ಟ್ ಆಗ್ತಾ ಇದೆ ಅಂದರೆ ಇದು ಅಂತ್ಯದ ಹಂತ. ಇನ್ನು ಮುಂದೆ ಹೊರೆ ಕಡಿಮೆ ಆಗೋ ಸಮಯ ಶುರುವಾಗ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಹಲವಾರು ಆಯ್ಕೆಗಳು, ಕನಸುಗಳು ಇದ್ದವು. ಆದರೂ ಕೂಡ ಅದರಲ್ಲಿ ಯಾವುದು ಸತ್ಯ, ಯಾವುದು ಮೃಗತೃಷ್ಣೆ ಅನ್ನೋದು ನಿಮಗೆ ಗೊತ್ತಾಗಲೇ ಇಲ್ಲ. ಆ ರೀತಿ ನೀವು ಕೆಲವೊಂದು ಮೋಸಗಳಿಗೆ ಒಳಗಾಗ್ಬಿಟ್ರಿ, ಕೆಲವು ತಪ್ಪು ನಿರ್ಧಾರಗಳನ್ನು ತೊಗೊಂಡ್ಬಿಟ್ರಿ. ಯಾರೋ ನಿಮ್ಮನ್ನು ತಪ್ಪು ದಾರಿಯಲ್ಲಿ ಕರೆದಿದ್ದಾರೆ. ಕೆಲವರು ನಿಮ್ಮ ವಿಶ್ವಾಸವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಆದರೆ ಈಗ ನಿಮ್ಮ ಕಣ್ಣು ತೆರೆಯುವ ಸಮಯ ಬಂದಿದೆ. ಅಂದರೆ ನೀವೀಗ ಆ ತಪ್ಪನ್ನು ಹಾಗೆ ಅವರು ಮೋಸ ಮಾಡಿದ್ದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಆ ಒಂದು ಸತ್ಯ ಅರ್ಥ ಆದ ತಕ್ಷಣ ನೀವು ಅವರನ್ನು ಇಗ್ನೋರ್ ಮಾಡಿ ನಿಧಾನವಾಗಿ ಹಿಂದೆ ಸರಿತಾ ಇದ್ದೀರಾ. ಇದು ನಿಮ್ಮ ಸಮಯ ಪ್ರಜ್ಞೆ. ಖಂಡಿತ ಇದು ಗುರುವಿನ ಶರಣದಲ್ಲಿ ಬಂದ ಮೇಲೆ ನಿಮಗೆ ಸಿಕ್ಕ ಮೊದಲ ಉಡುಗೊರೆಯಾಗಿದೆ. ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ಫಲ ಸಿಗ್ತಿಲ್ಲ ಅಂಥೇಳಿ ಕೆಲವರಿಗೆ ಬೇಜಾರಾಗಿರ್ಬೋದು. ಕೆಲಸ ಮಾಡಿದರೂ ಬೆಳವಣಿಗೆ ಕಾಣ್ತಾ ಇಲ್ಲ, ಬೇಗ ಪ್ರತಿಫಲ ಸಿಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದರೂ ನಿಮ್ಮ ಜೀವನ ಮುಂದೆ ಹೋಗ್ತಾ ಇಲ್ಲ ಅನಿಸೋದು. ಆದರೆ ಇಲ್ಲಿ ಒಂದು ಸತ್ಯ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ನೀವು ತಪ್ಪು ದಿಕ್ಕಿನಲ್ಲಿ ಶ್ರಮ ಹಾಕ್ತಾ ಇದ್ದೀರಾ, ತಪ್ಪಾದ ಜನರ ಜೊತೆ ಹೋಗ್ತಾ ಇದ್ದೀರಾ, ತಪ್ಪಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ಅಡೆತಡೆ ಕಾಣ್ತಾ ಇದೆ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇದು ಯಾರೂ ನಿಮ್ಮನ್ನು ಅಡೆತಡೆ ಉಂಟು ಮಾಡ್ತಾ ಇಲ್ಲ, ಇದು ನಿಮ್ಮದು ಆಯ್ಕೆ ಸರಿ ಇಲ್ಲ ಅಂತ ಹೇಳಿನೇ ಹೇಳ್ತಾ ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ಆಗ್ತಾ ಇರುವ ಎಲ್ಲ ರೀತಿಯ ಗೊಂದಲ, ತೊಂದರೆ, ವಿಳಂಬ ಅದು ನಿಮ್ಮನ್ನು ನಿಲ್ಲಿಸೋಕಲ್ಲ, ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಗುರುವೇ ಯೋಜನೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಅಡೆತಡೆಗಳು ಕಾಣಿಸ್ತಾ ಇದ್ದಾವೆ. ಇದು ನಿಮ್ಮ ಶತ್ರುಗಳ ಸಂಚಲ್ಲ, ಆದರೆ ಖಂಡಿತ ಇದು ನಿಮ್ಮ ತಪ್ಪು ನಿರ್ಧಾರ. ಅಂದರೆ ಎಲ್ಲೋ ಯಾರದ್ದೋ ಮೋಸಕ್ಕೆ ನೀವು ಬಲಿಯಾಗಬಾರ್ದು ಅಂಥೇಳಿ ಗುರು ಎಚ್ಚರಿಸ್ತಾ ಇರುವ ಪರಿಯಾಗಿದೆ. ನಿಮ್ಮನ್ನು ಸಂರಕ್ಷಿಸ್ತಾ ಇದ್ದಾರೆ. ಖಂಡಿತ ಅವರ ರಕ್ಷಣೆಯಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ. ಸ್ವಲ್ಪ ಸಂಯಮದಿಂದ, ತಾಳ್ಮೆಯಿಂದ ವರ್ತಿಸಿದರೆ ಖಂಡಿತ ಈ ಸಮಯವನ್ನು ಸ್ವಲ್ಪ ಸಂಭಾಳಿಸ್ಬಿಟ್ರೆ ಖಂಡಿತವಾಗಿಯೂ ಆ ಒಂದು ಮೋಸ, ಆ ವಂಚನೆ, ಆ ತಪ್ಪು ದಾರಿಯಿಂದ, ತಪ್ಪು ಜನರಿಂದ ಹೊರಗೆ ಬರ್ತೀರಾ. ಆಗ ನಿಮಗೆ ಸರಿಯಾದದ್ದು ತಾನಾಗಿಯೇ ಕನೆಕ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಅಂಥ ಒಂದು ಸೋಲ್ ಎನರ್ಜಿಗಳು ಕೂಡ ನಿಮಗೆ ಸಹಾಯ ಮಾಡಲಿಕ್ಕೆ ಜೀವನದಲ್ಲಿ ಬರ್ತಾರೆ. ಇದು ಗುರುವಿನ ಒಂದು ಯೋಜನೆಯಾಗಿದೆ. ನಿಮಗೋಸ್ಕರ ಮುಂದೆ ಏನಾಗಬೇಕು ಅಂಥೇಳಿ ಅವರು ಸಿದ್ಧತೆ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಈ ಸಮಯದಲ್ಲಿ ಅಡೆತಡೆ ಆಗ್ತಾ ಇದೆ. ಇದೇ ಕೊನೆ ಅಂತೇಳಿ ಅಂದ್ಕೊಳ್ಬೇಡಿ, ಇದು ಹೊಸ ಆರಂಭವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಇದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ತಿರುಗಿಸ್ತದೆ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಈ ಕ್ಷಣದಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಶಕ್ತಿ ಪ್ರವೇಶ ಮಾಡ್ತಾ ಇದೆ. ಇದು ಸಾಮಾನ್ಯ ಶಕ್ತಿ ಅಲ್ಲ, ಇದು ನಿಮ್ಮ ಒಂದು ಅಚ್ಚುಮೆಚ್ಚಿನ ದೇವತೆಯ ಶಕ್ತಿಯಾಗಿದೆ. ಅದು ದೇವಿಯಾಗಿರ್ಬೋದು, ಗುರುವಾಗಿರ್ಬೋದು, ಹಾಗೆ ಶಿವ ಆಗಿರ್ಬೋದು, ಹಾಗೆ ಇನ್ಯಾವುದೇ ರೀತಿ ಒಂದು ದೇವರನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಇಷ್ಟ ದೇವರು ಅಂತ ಇರ್ತಾರಲ್ಲ, ಅವರು ಈ ಸಮಯದಲ್ಲಿ ನಿಮ್ಮ ಶಕ್ತಿಯಾಗಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳನ್ನಾಗಿರ್ಬೋದು, ತಪ್ಪಾದ ವ್ಯಕ್ತಿಗಳನ್ನಾಗಿರ್ಬೋದು ದೂರ ತಳ್ತಾರೆ. ಯಾಕಂದರೆ ಅವರು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ಅಂಥ ವ್ಯಕ್ತಿಗಳು, ಅಂಥ ವಿಚಾರಗಳು ಆದಷ್ಟು ಬೇಗನೆ ನಿಮ್ಮ ಜೀವನದಿಂದ ದೂರ ಆಗ್ತದೆ. ಹಾಗೆ ದೇವರು ನಿಮ್ಮ ಕೈ ಹಿಡಿದು ಮತ್ತೆ ಸರಿಯಾದ ದಾರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದರ ಅನುಭವ ಕೂಡ ನಿಮಗೆ ಆಗ್ತದೆ. ಹಾಗೆ ನಿಮ್ಮ ಕಣ್ಣೀರು ವ್ಯರ್ಥ ಆಗಿಲ್ಲ, ನಿಮ್ಮ ನೋವು ನಿಮ್ಮನ್ನು ನಾಶ ಮಾಡೋದಿಲ್ಲ, ಅದು ಹೊಸ ಅಧ್ಯಾಯದ ತಿರುವಿಗೆ ಕಾರಣವಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಅದು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ಪರಿವರ್ತಿಸ್ತಾ ಇದೆ. ಹಾಗೆ 1 ತಿಂಗಳೊಳಗೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗ್ತದೆ.
ನೀವೇ ನಿಮ್ಮನ್ನು ಗುರುತಿಸೋಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಬದಲಾವಣೆ, ಒಂದು ಸಂತಸದ ವಿಚಾರ ನಿಮ್ಮ ಜೀವನದಲ್ಲಿ ತುಂಬಿ ಬರ್ತಾ ಇದೆ. ನೀವು ಹೇಳ್ತೀರಾ ಇದು ನಾನಲ್ಲ, ಇದು ನನ್ನ ಹೊಸ ಜೀವನ ಅನ್ನೋ ಅಷ್ಟು ಪರಿವರ್ತನೆ, ಬದಲಾವಣೆ ನಿಮ್ಮ ಜೀವನಕ್ಕೆ. ಅನಿರೀಕ್ಷಿತ ಅಂತೇಳಿ ನೀವು ಅಂದ್ಕೊಳ್ಬೋದು, ಆದರೆ ಇದು ಅನಿರೀಕ್ಷಿತ ಅಲ್ಲ. ಇದು ನಿಮಗೋಸ್ಕರ ನಿಮ್ಮದೇ ಆದ ಒಂದು ಒಳ್ಳೆಯ ಕರ್ಮ ಡಿಸರ್ವ್ ಮಾಡಿತ್ತು. ಅದನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಅಡ್ಡಿ ಆತಂಕಗಳು, ಕೆಲವು ಸಮಸ್ಯೆಗಳು, ಕೆಲವು ಸಂಶಯಗಳು, ಕೆಲವು ತಪ್ಪಾದ ನಿರ್ಧಾರಗಳು, ಈ ರೀತಿ ಅಡ್ಡಿ ಆತಂಕಗಳು ಬಂದು ಒದಗ್ತಾ ಇದ್ವು. ಆದರೆ ಈಗ ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ, ಅಂದರೆ ನೀವು ಅವರ ಆಶ್ರಯದಲ್ಲಿ ಶರಣಾದ ಮೇಲೆ, ಅವರು ನಿಮಗೇನು ದಕ್ಕಬೇಕೋ ಅದನ್ನು ದಕ್ಕಿಸಿ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮದೇ ಆದ ಒಂದು ಪುಣ್ಯ, ಯಾವ ಭಾಗ್ಯವನ್ನು ಡಿಸರ್ವ್ ಮಾಡಿ ಇಟ್ಕೊಂಡಿತ್ತಲ್ಲ ಆ ಭಾಗ್ಯವನ್ನು ಕರುಣಿಸ್ತಾ ಇದ್ದಾರೆ. ಇದರ ಆಧಾರದ ಮೇಲೆ 1 ತಿಂಗಳ ಒಳಗೆ ಒಂದು ಪಾಸಿಟಿವ್ ಆದ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇದು ನನ್ನಿಂದ ಸಾಧ್ಯನಾ, ಇದು ನಾನಾ ಅನ್ನೋ ರೀತಿಯಲ್ಲಿ ನೀವು ಆಶ್ಚರ್ಯ ಪಡ್ತೀರಾ. ಇದು ನಡೆಯುತ್ತೆ. ಮ್ಯಾನಿಫೆಸ್ಟ್ ಮಾಡಿ. ಕೆಲವರು ಈ ಎನರ್ಜಿನ ಗುರುತಿಸ್ಬೋದು, ಇದು ನೀವಾ ಅನ್ನೋ ರೀತಿಯಲ್ಲಿ ಅವರು ಕೂಡ ನಿಮ್ಮ ಬದಲಾವಣೆಯನ್ನು ಕಂಡು ಹೊಸ ಆರಂಭ ಶುರುವಾಗಿದೆ ನಿಮ್ಮ ಜೀವನದಲ್ಲಿ ಅಂತೇಳಿ ಗುರುತಿಸ್ತಾರೆ ಕೆಲವರು ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಹಾಗೆ ಕೆಲವರನ್ನು ನಿಮಗೆ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ತುಂಬ ಬಯಸ್ತಾ ಇದ್ದಾರೆ. ಅವರ ಕಾಳಜಿ, ಪ್ರೇಮ ನಿಮಗೆಲ್ಲೋ ಒಂದು ರೀತಿಯಲ್ಲಿ ತುಂಬಾ ಸಪೋರ್ಟ್ ಮಾಡಿದೆ, ಆದರೆ ನೀವು ಅಂಥವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಅಂಥ ಒಂದು ಪ್ರೀತಿ, ಕಾಳಜಿ, ಪ್ರೇಮವನ್ನು ಇಗ್ನೋರ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಇದು ಕೇವಲ ಒಂದು ಟ್ಯಾರೋ ರೀಡಿಂಗ್ ಅಂತ ಅಲ್ಲ, ಇದು ದೈವಿಕ ಸೂಚನೆ ಕೂಡ ಆಗಿದೆ. ನೀವು ಬಾಬಾರವರನ್ನು ತುಂಬ ನಂಬಿದ್ದೀರಾ, ಅಂದರೆ ನಿಮ್ಮ ಜೀವನದಲ್ಲಿ ಅವರಿಲ್ಲದೆ ನೀವಿರೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ. ಪ್ರತಿಯೊಂದು ಸಮಸ್ಯೆಯನ್ನು ನೀವು ಅವ್ರ ಹತ್ರ ಹೇಳ್ಕೊಳ್ತೀರಾ. ಬೇರೆ ಯಾರನ್ನೂ ಕೂಡ ನೀವು ನಂಬೋದಿಲ್ಲ. ಅಷ್ಟರ ಮಟ್ಟಿಗೆ ಬಾಬಾರವರಲ್ಲಿ ನಂಬಿಕೆ ಇಟ್ಟಿದ್ದೀರಾ. ನೀವು ನಗ್ತಿರೋ ಅಳ್ತಿರೋ ಅದನ್ನು ಕೂಡ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೀರಾ. ನಿಮ್ಮ ಅತ್ಯಂತ ಗುಪ್ತ ವಿಚಾರಗಳನ್ನು ಕೂಡ ಬಾಬಾರವರ ಎದುರಿಗೆ ತೆರೆದಿಟ್ಟಿದ್ದೀರಾ. ಕೆಲವು ವಿಚಾರಗಳನ್ನು ಹೇಳ್ಕೊಂಡಿದ್ದೀರಾ. ಕೆಲವು ವಿಚಾರಗಳಲ್ಲಿ ನಾನು ಈ ರೀತಿ ಎಲ್ಲ ವಿಚಾರ ಮಾಡ್ತಾಯಿದ್ದೀನಿ ಬಾಬಾ, ಇದು ಸರಿಯೋ ತಪ್ಪೋ ಅನ್ನೋ ರೀತಿಯಲ್ಲಿ ಕೂಡ ಅವರ ಹತ್ರ ಒಂದು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದೀರಾ. ಆ ರೀತಿ ಒಂದು ಅವಿನಾಭಾವ ಸಂಪರ್ಕವನ್ನು ನೀವು ಬಾಬಾರವರ ಹತ್ರ ಇಟ್ಕೊಂಡಿದ್ದೀರಾ. ಇದು ಸಾಮಾನ್ಯ ಅಲ್ಲ ಅಂತ ಬರ್ತದೆ. ಹಾಗೆ ಇದು ದೈವಿಕ ಶುದ್ಧೀಕರಣದ ಸಮಯವಾಗಿದೆ. ಹಾಗಾಗಿ ಇಲ್ಲಿ ಬಾಬಾರವರು ಅವರ ಧ್ವನಿ ಎದುರಿಗೆ ಈಗ ಕುಳಿತಿದ್ದಾರೆ. ನಿಮ್ಮ ಎಲ್ಲ ರೀತಿಯ ಒಂದು ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಎಲ್ಲ ರೀತಿಯ ಒಂದು ಅನಾರೋಗ್ಯದ ಸಮಸ್ಯೆಗಳನ್ನು ಗುಣಪಡಿಸ್ತಾ ಇದ್ದಾರೆ. ಅಂದರೆ ಆ ಒಂದು ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ಹಾಗೆ ಎಲ್ಲ ರೀತಿಯ ಒಂದು ಭಯವನ್ನು ಸುಡ್ತಾ ಇದ್ದಾರೆ. ಹಾಗೆ ನಿಮ್ಮ ಒಂದು ಕೋಪ, ಒಂದು ಆತಂಕ, ಸಂಶಯ ಇವು ಕೂಡ ಅವರ ಧ್ವನಿಯಲ್ಲಿ ಬರ್ನ್ ಆಗ್ತಾ ಇದ್ದಾವೆ. ಹಾಗೆ ನೋವುಗಳಾಗಿರ್ಬೋದು, ಹಾಗೆ ನಿಮ್ಮ ಒಂದು ಆಲಸ್ಯ, ಸೋಮಾರಿತನ, ಜಲಸಿ ಗುಣ ಆಗಿರ್ಬೋದು, ಇದನ್ನು ಕೂಡ ಇವು ಕೂಡ ಕಾಯಿಲೆಗಳೇ ಹಾಗೆ ಪರಿವರ್ತನೆ ಆಗಿರ್ತವೆ. ಅಂದರೆ ಅವರು ಚೆನ್ನಾಗಿದ್ದಾರೆ, ನನಗೆ ಯಾಕೆ ಈ ರೀತಿ ಸಮಸ್ಯೆಗಳು ಅನ್ನೋ ರೀತಿಲಿ ನೀವು ನೋಡ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿಯಲ್ಲಿ ನೀವು ಇನ್ನೊಬ್ಬರ ಜೊತೆ ನಿಮ್ಮ ಜೀವನವನ್ನು ಹೋಲಿಕೆ ಮಾಡ್ಕೊಳ್ತಾ ಇದ್ದೀರಾ. ಅವ್ರಿಗೆ ಆ ರೀತಿ ಸಿಕ್ಕಿದೆ, ನನಗೆ ಯಾಕಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಆ ಎಲ್ಲ ರೀತಿಯ ಒಂದು ವಿಚಾರಗಳನ್ನು ಬಾಬಾ ಅವರು ಈ ಸಮಯದಲ್ಲಿ ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ. ಯಾಕಂದರೆ ಇವೆಲ್ಲವೂ ನಿಮಗೆ ರೋಗವನ್ನು ತರ್ತಾ ಇರುವಂಥ ಅಂಶಗಳಾಗಿದ್ದಾವೆ. ಹಾಗಾಗಿ ಈ ಎಲ್ಲ ರೋಗಗಳಿಂದ ನಿಮ್ಮನ್ನು ಮುಕ್ತವಾಗಿಸ್ತಾ ಇದ್ದಾರೆ. ವಾಸ್ತವ ಸತ್ಯವನ್ನು ತಿಳಿಸ್ತಾ ಇದ್ದಾರೆ. ಯಾವುದು ಸರಿ, ಯಾವುದು ತಪ್ಪು, ನಿನಗೆ ಏನು ಸಿಕ್ಕಿದೆಯೋ ಅದು ನಿನ್ನ ಕರ್ಮದ ಫಲವಾಗಿದೆ. ನೀನೇ ನಿನ್ನ ಕೈಯಾರ ಬಿತ್ತಿದ ಬೀಜದ ಫಲವದು. ಈಗ ನನಗೆ ಕಷ್ಟ, ದುಃಖ, ಅವರ ಹಾಗೆ ನನ್ನ ಜೀವನ ಯಾಕಿಲ್ಲ, ನನಗೆ ಯಾಕೆ ಇಷ್ಟು ಕಷ್ಟ, ನನಗೆ ಯಾಕೆ ಸಂತಾನ ಆಗಿಲ್ಲ, ನನಗೆ ಯಾಕೆ ಮದುವೆ ಆಗಿಲ್ಲ, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟ, ದುಃಖ, ಸಮಸ್ಯೆಗಳು ಇದ್ದಾವೆ ಅಂತೇಳಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಅದು ನಿಮ್ಮದೇ ಆದ ಬೀಜದ ಫಲ. ನೀವೇ ಬಿತ್ತಿದ ಕರ್ಮದ ಬೀಜ ಅದು ಈ ರೀತಿಯಾಗಿ ಫಲ ಕೊಡ್ತಾ ಇದೆ. ಅದು ಹೋಜನ್ಮದ್ದೇ ಆಗಿರ್ಬೋದು, ಇಲ್ಲ ಹಿಂದಿನ ದಿನಗಳದ್ದೇ ಆಗಿರ್ಬೋದು. ಈಗ ನಿಮಗೆ ತುಂಬ ನೋವು ಕೊಡ್ತಾ ಇದೆ. ಆದರೆ ಬಾಬಾರವರ ಶರಣದಲ್ಲಿ ನೀವು ನಂಬಿಕೆ ಇಟ್ಟು ಬಂದಿದ್ದೀರಾ. ನನ್ನಿಂದ ತಿಳಿಯದೇನೋ ತಪ್ಪಾಗ್ಬಿಟ್ಟಿದೆ ಬಾಬಾ, ಈಗ ನಾನು ಆ ತಪ್ಪಿನಿಂದ ಹೊರಗೆ ಬರಬೇಕು, ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕು, ಕೆಲವರನ್ನು ಪರಿವರ್ತನೆ ಮಾಡಿಕೊಳ್ಬೇಕು, ಹಾಗೆ ನಾನು ಕೂಡ ಪರಿವರ್ತನೆ ಆಗಬೇಕು, ಒಂದು ಸರಳವಾದ ಸುಂದರ ಜೀವನವನ್ನು ನಾನು ವ್ಯಯಿಸಬೇಕು ಅನ್ನೋದು ನಿಮ್ಮ ಕನಸಾಗಿದೆ. ಅದನ್ನು ಅವರ ಹತ್ರ ಹೇಳ್ಕೊಂಡಿದ್ದೀರಾ. ಹಾಗಾಗಿ ಇಲ್ಲಿ ನಿಮ್ಮ ಆಲ್ ವರೀಸ್, ಅಂದರೆ ನಿಮಗೆ ಯಾವೆಲ್ಲ ರೀತಿಯ ನೋವುಗಳಿದಾವೋ, ನೀವು ಯಾವೆಲ್ಲ ರೀತಿಯ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರೋ, ಯಾವೆಲ್ಲ ರೀತಿಯಲ್ಲಿ ಅದರಿಂದ ಹೊರಗೆ ಬರಬೇಕು ಅಂತೇಳಿ ನೀವು ಗುರುವಿನಲ್ಲಿ ಮೊರೆ ಇಟ್ಟಿದ್ರು, ಆ ಎಲ್ಲ ಇಚ್ಛೆಗಳನ್ನು ಪೂರ್ಣಗೊಳಿಸೋಕ್ಕೋಸ್ಕರನೇ ಈಗ ಶುದ್ಧೀಕರಣ ನಡೀತದೆ. ನಿಮ್ಮಲ್ಲಿರುವ ಅಹಂಕಾರವೇ ಆಗಿರ್ಬೋದು, ಅಹಂ ಆಗಿರ್ಬೋದು, ಹಾಗೆ ಸಂಶಯ ಭಾವ ಆಗಿರ್ಬೋದು, ಇಲ್ಲ ಆಲಸ್ಯ ಆಗಿರ್ಬೋದು, ಸೋಮಾರಿತನ ಆಗಿರ್ಬೋದು, ಅಶಿಸ್ತಾಗಿರ್ಬೋದು, ಅದ್ರ ಜೊತೆ ನೋವು, ಪಾಪ, ಹಿಂದಿನ ಜನ್ಮ, ಪ್ರಾರಬ್ಧ ಕರ್ಮ ಇವೆಲ್ಲವನ್ನು ಅವರು ಧ್ವನಿಯಲ್ಲಿ ಹಾಕಿ ಸುಡೋದ್ರ ಜೊತೆಗೆ ನಿಮ್ಮನ್ನು ಶುದ್ಧೀಕರಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಳ್ಳೆಯ ಉಪದೇಶಗಳಿಂದ ನಿಮ್ಮನ್ನು ಹೀಲ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಂದ ಸೇವೆ ಮಾಡಿಸ್ತಾ ಇದ್ದಾರೆ. ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ತಾ ಇದ್ದಾರೆ, ಜಾಗೃತಗೊಳಿಸಿದ್ದಾರೆ. ಈ ರೀತಿಯ ಗುಣಗಳಿಂದ, ಉಪದೇಶಗಳಿಂದ ನಿಮ್ಮೊಳಗೆ ಅವರು ಜಾಗೃತರಾಗಿ ನಿಮ್ಮ ಮೂಲಕ ಆ ರೀತಿಯ ಒಂದು ಸೇವೆಗಳನ್ನು ಮಾಡಿಸುವ ಮೂಲಕ ಆ ದೋಷಗಳನ್ನು
ಕಳ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ. ಅಂದರೆ ಗುರುವಿನ ಶರಣದಲ್ಲಿ ನೀವು ಇರಲಿಕ್ಕೆ ಶುರು ಮಾಡಿದ ಮೇಲೆ, ನಂಬಿಕೆಯಿಂದ ಅವರ ಶರಣದಲ್ಲಿ ನೀವು ಹೋದ ಮೇಲೆ ನೀವು ಹೊತ್ತುಕೊಂಡ ನೋವಿನ ಭಾರವನ್ನು ಅವರು ತಮ್ಮ ಮೇಲೆ ಬರೆಸ್ಕೊಂಡಿದ್ದಾರೆ. ಈಗ ನೀವು ಬಿಡುವ ಸಮಯ ಬಂದಿದೆ ಆ ನೋವುಗಳನ್ನು, ಆ ಶಿಸ್ತನ್ನು, ಹಾಗೆ ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡುವ ಗುಣವನ್ನು, ಹಾಗೆ ನಿಮ್ಮ ಪ್ರಾರಬ್ಧ ಕರ್ಮದ ಒಂದು ಕೆಟ್ಟ ಭಾಗವನ್ನು ನಿಮ್ಮ ಜೀವನದಿಂದ ಹೊರ ಹಾಕಿದ್ದಾರೆ, ಸುಡ್ತಾ ಇದ್ದಾರೆ. ಖಂಡಿತ ಈಗ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳುವ ರೀತಿಯಲ್ಲಿ ಒಂದು ಸಿದ್ಧತೆ ನಡೀತಾ ಇದೆ. ಖಂಡಿತ ಆ ಸಿದ್ಧತೆಗೆ ನಿಮ್ಮನ್ನು ಪರಿಪೂರ್ಣರಾಗಿಸಿದ್ದಾರೆ, ಅರ್ಹರಾಗಿಸಿದ್ದಾರೆ. ಖಂಡಿತ ಅದು ನಿಮಗೆ ಯಾವುದೋ ಒಂದು ಸಹಾಯದ ಮೂಲಕ ಆಗಿರ್ಬೋದು, ಯಾರೋ ನಿಮ್ಮ ಜೀವನದಲ್ಲಿ ಬರುವ ಮೂಲಕ ಆಗಿರ್ಬೋದು, ಯಾರೋ ನಿಮ್ಮ ಜೀವನದಿಂದ ಹೊರ ಹೋಗುವ ಮೂಲಕ ಆಗಿರ್ಬೋದು, ನಿಮ್ಮ ಒಂದು ಅಶಿಸ್ತನ್ನು ನೀವೇ ತಿದ್ದಿಕೊಳ್ಳುವ ಮೂಲಕ ಆಗಿರ್ಬೋದು. ಅಂದರೆ ನಾನು ಹಿಂದೆ ಯಾವೆಲ್ಲ ರೀತಿಯಲ್ಲಿ ಇದ್ದೆ ಅದೇ ರೀತಿ ನನ್ನ ಜೀವನ ಶೈಲಿ ಇರಬಾರ್ದು, ನಾನು ಕೂಡ ಸ್ವಲ್ಪ ಶಿಸ್ತಿನಿಂದ ವ್ಯವಹರಿಸಬೇಕು, ಸ್ವಲ್ಪ ಸಂಯಮದಿಂದ ವರ್ತಿಸಬೇಕು, ಸ್ವಲ್ಪ ಮೌನವನ್ನು ವಹಿಸಬೇಕು, ಹಾಗೆ ಸ್ವಲ್ಪ ಮೆಚೂರ್ ಆಗಿ ವರ್ತಿಸಬೇಕು ಅನ್ನೋ ರೀತಿಯಲ್ಲಿ ನೀವು ನಿಮಗೆ ಹೇಳ್ಕೊಳ್ತಾ ಇದ್ದೀರಾ. ಅಂದರೆ ನೀವು ಇನ್ನೊಬ್ಬರಿಗೆ ಗೈಡ್ ಮಾಡಿದಾಗ ಅವರಿಗೆ ಖುಷಿ ಆಗಬೇಕು. ಆ ರೀತಿ ಗುರುವಿನ ಒಂದು ಪ್ರೇರಣಾತ್ಮಕವಾದ ಒಂದು ಮನೋಭಾವ, ನಾಯಕತ್ವದ ಗುಣ ನಿಮ್ಮಲ್ಲಿ ಜಾಗೃತವಾಗೋ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಈಗ ರೂಪುಗೊಳ್ತಾ ಇದೆ. ಅಂದರೆ ಇದು ನಿಮ್ಮ ಭವಿಷ್ಯವನ್ನು ಹಾಗೆ ಮುಂದಿನ ಜೀವನವನ್ನು ಸುರಕ್ಷಿತಗೊಳ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಕೂಡ ಸಿಗ್ತಾ ಇದೆ. ಹಾಗಾಗಿ ಇಷ್ಟು ದಿನ ನೀವು ಹಿಡ್ಕೊಂಡಿದ್ದ ಕಷ್ಟಗಳು ನಿಮ್ಮ ವಲ್ಲವೇ ಅಲ್ಲ, ಅದು ಕೇವಲ ಪರೀಕ್ಷೆಗಳಾಗಿದ್ವು. ನಿಮ್ಮ ಕಣ್ಣೀರನ್ನು ನಾನು ನೋಡ್ತಾ ಇದ್ದೀನಿ, ನಿಮ್ಮ ಮೌನ ಕಿರುಚಾಟ ನನಗೆ ಕೇಳ್ತಾ ಇದೆ. ಇವತ್ತು ಈ ಕ್ಷಣ ನಿಮ್ಮ ಕೈಯಲ್ಲಿರುವ ಎಲ್ಲ ನೋವನ್ನು ನಾನು ದುನಿಗೆ ಹಾಕಿಸಿದ್ದೇನೆ. ಬಿಟ್ಟುಬಿಡಿ ಆ ವಿಚಾರಗಳನ್ನು, ನೀವು ಬಿಡೋ ಸಮಯ ಕೂಡ ಬಂದಿದೆ. ನಿಮ್ಮ ಭಯವನ್ನು ಬಿಡಿ, ನಿಮ್ಮ ಕೋಪವನ್ನು ಬಿಡಿ, ನಿಮ್ಮ ನೋವನ್ನು ಬಿಟ್ಬಿಡಿ. ಹಾಗೆ ನೀವು ಖಾಲಿಯಾಗಬೇಕು ಕೆಲವೊಂದು ಚಿಂತೆಗಳಿಂದ. ಯಾಕಂದರೆ ನಾನು ನಿಮ್ಮ ಜೀವನವನ್ನು ಹೊಸ ಬೆಳಕಿನಿಂದ ತುಂಬಬೇಕು, ಹಾಗಾಗಿ ನೀವು ಖಾಲಿಯಾಗಿ ಅನ್ನೋ ರೀತಿಯಲ್ಲಿ ಬಾಬಾ ತಮ್ಮ ದುನಿ ಎದುರಿಗೆ ನಿಲ್ಲಿಸ್ಕೊಂಡು ನಿಮ್ಮಲ್ಲಿರುವ ಆಲ್ ವರೀಸನ್ನು ಅದರಲ್ಲಿ ಹಾಕಿದರೆ. ನೀವು ಮುರಿದು ಹೋಗಿಲ್ಲ, ನೀವು ಶುದ್ಧಿ ಆಗ್ತಾ ಇದ್ದೀರಾ, ನಂಬಿಕೆ ಇಡಿ. ನಿಮ್ಮ ಜೀವನ ಮುಗಿದಿಲ್ಲ, ಇದೀಗ ಮಾತ್ರ ಶುರುವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಸಮಾಧಾನವನ್ನು ಕೊಡ್ತಾ ಇದ್ದಾರೆ. ಈ ದುನಿಯ ಮುಂದೆ ನೀವು ಬಂದಿದ್ದೀರಾ ಅಂದರೆ ಇದು ಯಾದೃಚ್ಛಿಕ ಅಲ್ಲ, ಅಂದರೆ ಆಕಸ್ಮಿಕ ಅಲ್ಲ, ಇದು ಕರೆದಿರುವ ಸೂಚನೆ. ಸ್ವಯಂ ನಾನೇ ಕರೆದಿದ್ದೀನಿ, ಹಾಗಾಗಿ ನೀವು ದುನಿಯ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ಈ ಸಮಯದಲ್ಲಿ ಬಾಬಾರವರ ಮಂದಿರಕ್ಕೆ ಹೋಗಿ ನೀವು ಒಂದು ಸಂಕಲ್ಪದ ರೀತಿಯಲ್ಲಿ ಒಂದು 5 ವಾರ 9 ವಾರ ದುನಿಯ ಒಂದು ಸಂಕಲ್ಪ ಸೇವೆಯನ್ನು ಸ್ವೀಕರಿಸಿ ಅಲ್ಲಿ ಒಂದು ತೆಂಗಿನಕಾಯಿ ತುಪ್ಪ ಅದರೊಳಗೆ ಹಾಕಿ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಇದು ಫಲ ಕೊಡ್ತಾ ಇದೆ. ಅಂದರೆ ನಿಮ್ಮ ಎಲ್ಲ ರೀತಿಯ ನೋವುಗಳು ನಿಧಾನವಾಗಿ ಆ ದುನಿಯಲ್ಲಿ ದಹಿಸಲ್ಪಡ್ತಾ ಇದ್ದಾವೆ. ಅಂದರೆ ಅದೊಂದು ಪಾಪವೇ ಆಗಿರ್ಬೋದು, ಒಟ್ಟಾರೆಯಾಗಿ ನಿಮ್ಮ ಒಂದು ಗೊತ್ತಿಲ್ಲದೋ ಮಾಡಿದಿರೋ ತಪ್ಪುಗಳೇ ಆಗಿರ್ಬೋದು, ಅವುಗಳಲ್ಲಿ ಸುಡ್ತಾ ಇದ್ದಾವೆ. ಅದರ ಜೊತೆಗೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕ ಭಾವ, ಆಲಸ್ಯ, ಸೋಮಾರಿತನ, ಅಶಿಸ್ತು ಇವು ಕೂಡ ಸುಟ್ಟು ಹೋಗಿದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಆ ಒಂದು ದುನಿಯ ಪೂಜೆ ನಿಮ್ಮನ್ನು ಕರೆಸ್ಕೊಂಡೇ ಮಾಡಿರೋದು. ಬಾಬಾರವರೇ ಅಲ್ಲಿ ನಿಮ್ಮನ್ನು ಕರೆಸ್ಕೊಂಡಿದ್ದು ಉದ್ದೇಶಪೂರ್ವಕವಾಗಿ. ಯಾಕಂದರೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನು ಶುದ್ಧೀಕರಣ ಮಾಡಬೇಕಾಗಿತ್ತು, ಅವರೇ ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಆ ಸೇವೆಗೆ ಕರೆಸ್ಕೊಂಡು ಸೇವೆ ಮಾಡಿಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ನಿಮ್ಮ ಎಲ್ಲ ನೋವನ್ನು ಈಗ ನೀವು ಆ ಬೆಂಕಿಗೆ ಅಂದರೆ ಆ ದುನಿಗೆ ಅರ್ಪಿಸಿದ್ದೀರಾ. ಮತ್ತೆ ನೋಡ್ತಿದ್ದೀರಾ ನಾಳೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹುಟ್ಟುತ್ತಾ ಅಂತೇಳಿ. ಖಂಡಿತ ಸಂಶಯ ಪಡಬೇಡಿ. ಖಂಡಿತ ನೀವು ಯಾವಾಗ ಎಲ್ಲ ಒಂದು ನಿಮ್ಮ ಚಿಂತೆಗಳನ್ನು, ನೋವುಗಳನ್ನು, ಸಮಸ್ಯೆಗಳನ್ನು ಬಾಬಾರವರ ಪಾದಗಳಲ್ಲಿ ನಿಂತು ಪ್ರಾರ್ಥನೆ ಮಾಡಿಕೊಂಡು ಅವುಗಳನ್ನು ದುನಿಗೆ ಅರ್ಪಿಸಿ ಮರುಕ್ಷಣವೇ ನಿಮ್ಮ ಜೀವನದಲ್ಲಿ ಬೆಳಕು ಅನ್ನೋದು ಶುರುವಾಗಿದೆ. ನೀವು ಅದನ್ನು ಅನುಭವಿಸಬೇಕಷ್ಟೇ. ಕೆಲವರ ಎನರ್ಜಿ ಪ್ರಕಾರ ನೀವು ಎಲ್ಲರ ಜೊತೆಗಿದ್ದರೂ ಕೂಡ ಒಳಗೆ ನಾನು ಒಬ್ಬಳೇ ಇದ್ದೀನಿ ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇದೆ. ಆ ರೀತಿ ಕೂಡ ನೀವು ಇದ್ದೀರಾ. ಉತ್ತರಗಳು ಹೊರಗಿಲ್ಲ, ನಿಮ್ಮೊಳಗೆ ಇದೆ, ದೀಪದ ಥರ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ಏನನ್ನೋ ಕಳೆದುಕೊಂಡಿದ್ದೀರಾ. ನಿಮ್ಮ ಜೀವನದಿಂದ ಒಬ್ಬ ವ್ಯಕ್ತಿ ಹೊರ ಹೋಗಿದ್ದಾರೆ, ಒಂದು ಸಂಬಂಧವನ್ನು ಕಳ್ಕೊಂಡಿದ್ದೀರಾ, ಒಂದು ಕನಸನ್ನು ಕಳ್ಕೊಂಡಿದ್ದೀರಾ, ಅದು ಆಗಿಲ್ಲ. ಅದರ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆ. ನೀವು ಕಳೆದುಕೊಂಡದ್ದನ್ನೇ ನೋಡ್ತಾ ಇದ್ದರೆ ಉಳಿದಿರುವ ಆಶೀರ್ವಾದವನ್ನು ಯಾವಾಗ ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಗುರುವು ಪ್ರಶ್ನೆ ಮಾಡ್ತಾಯಿದ್ದಾರೆ. ಹಾಗಾಗಿ ಆ ಕಳ್ಕೊಂಡಿದ್ದರ ಬಗ್ಗೆ ಬಿಟ್ಬಿಡಿ. ಅದು ಬೇಕು ಅಂದರೆ ನೀವು ಇನ್ನೊಮ್ಮೆ ಪ್ರಯತ್ನ ಪಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಆಪ್ಷನನ್ನು ಕೊಡ್ತಾ ಇದ್ದಾರೆ. ಇನ್ನೂ ದೃಢವಾದ ನಂಬಿಕೆಯೊಂದಿಗೆ ಶರಣಾಗಿ ನೋಡಿ, ಖಂಡಿತವಾಗಿಯೂ ಆ ಕಳ್ಕೊಂಡಿದ್ದು ಮರಳಿ ಬರುವ ಚಾನ್ಸ್ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ನೀವು ನಿಮ್ಮೊಳಗೆ ಒಂದು ಹೊಸ ಶಕ್ತಿಯನ್ನು ಹುಟ್ಟಿಸ್ಬೇಕು ಅನ್ನೋ ರೀತಿಯಲ್ಲಿ, ಅಂದರೆ ಜಾಗೃತಗೊಳಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅದು ಹೊಸ ಅವಕಾಶವಾಗಿ, ಹೊಸ ದಾರಿಯಾಗಿ, ಹೊಸ ನಿಮ್ಮದೇ ರೂಪವಾಗಿ ಬದಲಾಗುತ್ತೆ. ಇದು ಚಿಕ್ಕ ಕಿಡಿಯಾಗಿರ್ಬೋದು, ಆದರೆ ಅದು ದೊಡ್ಡ ಬೆಂಕಿಯಾಗುವ ಸಾಧ್ಯತೆ ಇದೆ. ನೀವು ಅಸಂಭವ ಅಂತೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅದು ಸಂಭವ ಆಗ್ತಾಯಿಲ್ಲ. ಖಂಡಿತ ಅದು ಸಂಭವ. ನನ್ನ ಜೊತೆ ನನ್ನ ಗುರುವಿದ್ದಾರೆ, ಮಾರ್ಗದರ್ಶನ ಮಾಡ್ತಿದ್ದಾರೆ, ನನ್ನ ಜೊತೆ ನಾನು ನಂಬಿದ ದೈವಶಕ್ತಿಗಳಿದ್ದಾವೆ, ಅವು ಎಲ್ಲ ರೀತಿಯೂ ನನ್ನನ್ನು ಕಾಪಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನಿಮಗೆ ದೃಢವಾದ ನಂಬಿಕೆ ಇರಬೇಕು. ಅದರ ಜೊತೆಗೆ ನಿಮ್ಮ ಕರ್ಮದ ಉದ್ದೇಶಗಳು ಕೂಡ ಈ ಸಮಯದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಬರ್ತದೆ. ನಿಮ್ಮ ಆಲೋಚನೆಗಳು ಪವಿತ್ರವಾಗ್ತಾ ಇದ್ದಾವೆ. ಅಂದರೆ ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ತಾ ಇಲ್ಲ. ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾತಾಡಲಿಕ್ಕೂ ಕೂಡ ಭಯ ಪಡ್ತಾ ಇದ್ದೀರಾ. ಅದು ನನ್ನದಲ್ಲ
ಅಲ್ಲ ಅನ್ನೋ ರೀತಿಯಲ್ಲಿ ಆ ವಿಚಾರವನ್ನು ಬಿಟ್ಟು ನಿಮ್ಮ ಜೀವನದ ಗುರಿ ಏನಿದೆ ಅದರ ಕಡೆ ಗಮನ ಹರಿಸ್ತಾ ಇದ್ದೇನೆ. ಅಂದರೆ ನಿಮ್ಮ ದೃಷ್ಟಿಕೋನ ಈಗ ತುಂಬ ಶುದ್ಧವಾಗಿದೆ, ಅಂದರೆ ನೋಡೋದೆಲ್ಲ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಳ್ಳೆಯದು ತಾನಾಗಿ ಹುಡುಕಿ ಬರುತ್ತೆ. ಅದು ನಿಮ್ಮ ಇಚ್ಛೆ ಪೂರ್ಣಗೊಳಿಸಿಕೊಳ್ಳುವ ರೀತಿಯಲ್ಲಿ, ಅದೂ ಕೂಡ ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ, ಅಂದರೆ ಒಂದು ತಿಂಗಳೊಳಗೆ ಸಹ ಅವ್ರು ಬಂದು ನಿಮಗೆ ಸಹಾಯ ಮಾಡ್ಬೋದು. ಯಾವುದಾದ್ರೂ ರೀತಿಯಲ್ಲಿ ನೀವು ಆಫೀಸಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆ, ಅಲ್ಲಿ ನಿಮಗೆ ಏನೋ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಆ ತೊಂದರೆಯಿಂದ ಅವರು ಹೊರ ತೆಗಿಲಿಕ್ಕೆ ಬರ್ತಾ ಇರ್ಬೋದು. ಹಾಗೆ ಇಲ್ಲ ನಿಮಗೆ ಯಾವುದೋ ಒಂದು ಸಹಾಯ ಬೇಕು, ಅದು ಕೋರ್ಟು ಕಚೇರಿ ವಿಚಾರದಲ್ಲಿ ನೀವು ತುಂಬಾ ಶ್ರಮ ಪಟ್ರಿ, ಪ್ರಾಮಾಣಿಕ ಪ್ರಯತ್ನ ಪಟ್ರಿ, ಆದರೂ ಕೂಡ ಅಲ್ಲಿ ಒಂದು ಮೋಸ ಆಯಿತು. ಅದರಿಂದ ಕೂಡ ಹೊರ ತೆಗಿಲಿಕ್ಕೆ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಈಗಾಗಲೇ ಬಂದಿದ್ದಾರೆ, ಇನ್ನು ಮುಂದೆ ಕೂಡ ಬರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ಒಬ್ಬರ ಸಹಾಯ ನಿಮಗೆ ಸಿಗ್ತದೆ. ಇದು ಪೂರ್ವ ಜನ್ಮದ, ಅಂದರೆ ಹಿಂದಿನ ಜನ್ಮದ ಒಂದು ಕರ್ಮವನ್ನು ಸೂಚಿಸ್ತಾ ಇದೆ. ಒಂದು ಬ್ಯಾಲೆನ್ಸ್ ಇತ್ತು ಅವ್ರದ್ದು ಋಣ ತೀರಿಸ್ಕೊಳ್ಳೋಕ್ಕೆ, ಈ ರೀತಿಯಾಗಿ ಅವರು ತೀರಿಸ್ಕೊಳ್ಳೋಕ್ಕೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ಅಂದರೆ ಗುರುವಿನ ಒಂದು ಶರಣದಲ್ಲಿರೋದ್ರಿಂದ ನಿಮಗೆ ಹಿಂದಿನ ಜನ್ಮದಲ್ಲಿ ಯಾರೋ ಒಂದು ಋಣ ತೀರಿಸಬೇಕು ಅಂತೇಳಿ ಅಂದ್ಕೊಂಡು ಈ ಜನ್ಮದಲ್ಲಿ ಅವರು ಹುಟ್ಟಿ ಬಂದಿದ್ದಾರೆ ಅಂದರೆ ಅವರನ್ನು ಕನೆಕ್ಟ್ ಮಾಡಿಸುವ ಜವಾಬ್ದಾರಿ ಗುರುವದ್ದಾಗಿರುತ್ತೆ. ಯಾಕಂದರೆ ಕೆಲವೊಂದು ಸಾರಿ ಸಂದೇಹ ಇಲ್ಲ ನಿಮ್ಮ ತಪ್ಪು ನಿರ್ಧಾರ, ತಪ್ಪಾದ ದಾರಿ ಆಯ್ಕೆ ಆಗಿರೋದ್ರಿಂದ ಕೆಲವೊಂದು ಸಾರಿ ನೀವು ಆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ನೀವೇ ಬ್ಲಾಕೇಜ್ಗಳನ್ನು ಉಂಟು ಮಾಡ್ಕೊಂಡಿರ್ತಾರೆ. ಇಲ್ಲ ಕೆಲವು ಶತ್ರುಗಳು ಕೆಲವೊಂದು ಸಾರಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಹರಿಸುವ ಮೂಲಕ ನಿಮ್ಮಲ್ಲಿ ನಕಾರಾತ್ಮಕ ಭಾವವನ್ನು ತುಂಬಿ ನೀವು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅಲ್ಲಿ ಅವರು ಕೂಡ ಅಡ್ಡಿ ಆತಂಕಗಳು ಮಾಡಿರ್ತಾರೆ. ಇದೆಲ್ಲದರಿಂದ ನೀವು ಹೊರಗೆ ಬರಬೇಕು ಅಂದರೆ ನಿಮಗೊಬ್ಬರು ಗುರು ಬೇಕು. ಗುರು ಇಲ್ಲದೆ ನಿಮ್ಮ ಜೀವನದಲ್ಲಿ ನೀವೇನೂ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗ ಆ ಗುರುವನ್ನೇ ನೀವು ಪಡ್ಕೊಂಡು ಬಿಟ್ಟಿದ್ದೀರಾ, ಆ ಗುರುವಿನ ಆಶ್ರಯದಲ್ಲಿ ಹೋಗಿದ್ರೆ ಯಾವುದೋ ಜನ್ಮದ ಪುಣ್ಯವೆಂಬಂತೆ ಬಾಬಾರವರೇ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದರೆ ಖಂಡಿತವಾಗಿಯೂ ಯಾರೋ ಋಣ ತೀರಿಸಲಿಕ್ಕೆ ಬಂದಿದ್ದಾರಲ್ಲ ನಿಮಗೆ ಸಹಾಯ ಮಾಡೋ ರೂಪದಲ್ಲಿ, ಅವರು ನಿಮಗೆ ಸಹಾಯ ಮಾಡಲಿಕ್ಕೆ ಕನೆಕ್ಟ್ ಆಗ್ತಾರೆ ಆದಷ್ಟು ಬೇಗನೆ. ಕೆಲವೊಂದು ವಿಚಾರಗಳು ಹೊರ ಹೋಗ್ತವೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ಅನ್ಯಾಯ ಆಗ್ತಿತ್ತು ಅಂತೇಳಿ ನೀವೇನು ಅಂದ್ಕೊಳ್ತಾ ಇದ್ದೀರಲ್ಲ, ಮನಸ್ಸಲ್ಲೇ ಚಿಂತೆ ಆಗ್ತಾ ಇತ್ತಲ್ಲ, ಆ ಅನ್ಯಾಯ ತನ್ನಿಂದ ತಾನೇ ಹಿಂದೆ ಸರಿದು ನ್ಯಾಯವಾಗಿ ಪರಿವರ್ತನೆ ಆಗುತ್ತೆ. ಯಾಕಂದರೆ ಗುರು ನಿಮ್ಮ ಜೊತೆಗಿದ್ದಾರೆ. ಅಂಥ ಒಂದು ಒಳ್ಳೆಯ ಜನರು ಕೂಡ ಈ ಜಗತ್ತಲ್ಲಿದ್ದಾರೆ. ನೀವು ಹೇಳ್ತಾ ಇದ್ದೀರಲ್ಲ, ನನಗೆ ಒಳ್ಳೆಯವನು, ನನಗೆ ಯಾಕೆ ಈ ರೀತಿ ಕಷ್ಟ ಅಂತೇಳಿ, ನಿಮ್ಮ ಥರನೇ ಒಳ್ಳೆಯವರು ಈ ಜಗತ್ತಲ್ಲಿ ತುಂಬ ಜನ ಇದ್ದಾರೆ. ಆದರೆ ಅವ್ರು ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ. ಈಗ ಗುರು ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಅವರೆಲ್ಲರೂ ಕನೆಕ್ಟ್ ಆಗ್ತಾರೆ. ಯಾಕಂದರೆ ಗುರುವೇ ಹಾಗೆ, ಅಂದರೆ ಸ್ವಚ್ಛಗೊಳಿಸೋದು, ಹಾಗೆ ಅವರು ಶುದ್ಧೀಕರಣ ಮಾಡೋದು, ಹಾಗೆ ನಿಮ್ಮ ಜೀವನದಲ್ಲಿ ಏನು ತುಂಬಿಸ್ಬೇಕು ಅದನ್ನು ತುಂಬಿಸೋದು, ಹಾಗೆ ಕೆಲವು ತಪ್ಪಾದ ನಿರ್ಧಾರಗಳನ್ನು ನೀವು ತೊಗೊಳ್ಬಾರ್ದು, ತಪ್ಪಾದದನ್ನು ನೀವು ಆಯ್ಕೆ ಮಾಡ್ಕೊಳ್ಬಾರ್ದು. ಆ ರೀತಿಯಾಗಿ ಕೆಲವು ಅಡ್ಡಿ ಆತಂಕಗಳನ್ನು ಮಾಡಿ ಅದರಿಂದ ನಿಮ್ಮನ್ನು ಹೊರ ತರೋದು, ಇದು ಸೂಕ್ಷ್ಮವಾಗಿ ಅವ್ರು ನಡೆಸ್ತಾ ಇರ್ತಾರೆ. ಕೆಲವೊಂದು ಸಾರಿ ನೀವು ಅಂದ್ಕೊಳ್ಬೋದು, ನಾನು ಬಾಬಾರವರನ್ನು ನಂಬಿ ಆ ಕೆಲಸಕ್ಕೆ ಕೈ ಹಾಕಿದ್ದೆ, ತುಂಬ ಅಡೆತಡೆ ಉಂಟಾಗ್ತಾ ಇದೆ. ಅಂದರೆ ಅಲ್ಲಿ ನೀವು ತಿಳ್ಕೊಂಡ್ಬಿಡ್ಬೇಕು, ನನ್ನ ಗುರು ನನ್ನ ಜೊತೆಗಿರೋದ್ರಿಂದ ಇಲ್ಲಿ ಏನೋ ತೊಂದರೆ ಇದೆ, ಹಾಗಾಗಿ ಈ ಸಮಯ ಸರಿ ಇಲ್ಲದೆ ಅದು ಅಡೆತಡೆ ಆಗ್ತಾ ಇರ್ಬೋದು. ಇಲ್ಲ ಅಲ್ಲಿ ಏನೋ ಮೋಸ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ತಡೆದಿರ್ಬೋದು. ಈ ಸಮಯ ಅಂದರೆ ಅಲ್ಲಿ ಹೋದರೆ ಅಲ್ಲಿ ಏನಾದರೂ ಇನ್ನೂ ದೊಡ್ಡದೊಂದು ದುರ್ಘಟನೆ ನಡೀಬೋದು, ಅದಕ್ಕೋಸ್ಕರ ಗುರು ತಡೀತಾ ಇದ್ದಾರೆ. ಈ ರೀತಿಯಾಗಿ ನೀವು ಅವರ ಮೇಲೆ ಸಂಪೂರ್ಣವಾಗಿ ಭಾರ ಹಾಕಿ ನೀವು ಅವರಲ್ಲಿ ಶರಣಾದರೆ ಖಂಡಿತ ಈ ಒಂದು ಕೃತಜ್ಞತಾ ಭಾವನ, ಅಂದರೆ ನಾನು ಏನು ಕೊಟ್ಟರು ಏನು ಮಾಡಿದ್ರು, ನನ್ನ ಶರಣದಲ್ಲಿದ್ದವರು ನಾನು ಏನೇ ಕೊಟ್ಟರು ಅದು ಎಲ್ಲ ನನ್ನ ಮೇಲೆ ಹಾಕ್ತಾ ಇದ್ದಾರೆ. ಅಂದರೆ ಎಲ್ಲ ನನ್ನ ಗುರು ಕೃಪೆ. ಒಂದು ಅಳು ಬಂದಾಗಲೂ ನನ್ನ ಗುರು ಕೃಪೆ, ಹಾಗೆ ಒಂದು ನಗು ಬಂದಾಗಲೂ ಇದು ನನ್ನ ಗುರು ಕೃಪೆ. ಅಂದರೆ ಈ ರೀತಿಯಾಗಿ ಒಂದು ಮನೆ ಕಟ್ತಾ ಇದ್ದಾರೆ, ಅದು ಮನೆ ಅರ್ಧ ಬರ್ದಾಗಿ ನಿಂತಿದೆ ಅಂದರೆ ಅದನ್ನು ಕೂಡ ಗುರುವಿನ ಮೇಲೆ ಏನೋ ಒಂದು ಒಳ್ಳೇದಾಗಲಿಕ್ಕೋಸ್ಕರ ಬಾಬಾ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ನಂಬ್ತೀರಾ ಅಂದರೆ ಅದೊಂದು ಕೃತಜ್ಞತಾ ಭಾವ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಮದುವೆ ನಿಂತೋಯ್ತು, ಅಲ್ಲೂ ಕೂಡ ಏನೋ ಒಂದು ಕಾರಣ ಇತ್ತು. ಆ ರೀತಿಯಾಗಿ ಗುರುವಿನಲ್ಲಿ ನೀವು ಶರಣಾಗಬೇಕು. ಯಾಕಂದರೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮದುವೆ ನಿಂತಿದೆ, ಅಂದರೆ ಮದುವೆ ಎಲ್ಲ ರೆಡಿ ಆಗಿತ್ತು, ತಯಾರಾಗಿತ್ತು, ಆದರೆ ಅಲ್ಲಿ ಏನೋ ಒಂದು ಆತಂಕ, ಅವಘಡ, ಇಲ್ಲ ಒಂದು ದುರ್ಘಟನೆ ನಡೆದು ಆ ಮದುವೆ ನಿಂತಿದೆ. ಆ ದುಃಖ ನಿಮ್ಮನ್ನು ಕಾಡ್ತಾ ಇರ್ಬೋದು. ಇಲ್ಲ ನಿಮ್ಮನ್ನು ಯಾರೋ ಅಂದರೆ ಆ ಮದುವೆ ನಿಂತಿರೋದಕ್ಕೆ ನಿಮ್ಮನ್ನು ದೂಷಿಸ್ತಾ ಇರ್ಬೋದು, ಇವರಿಂದನೇ ಅವರಿಗೆ ಹೀಗಾಯಿತು ಅಂತ ಹೇಳಿ. ಆದರೆ ಅದು ಸುಮ್ಮನೆ ನೆಪ ಮಾತ್ರ ಅಷ್ಟೇ. ಆದರೆ ಅಲ್ಲಿ ಕಾರಣನೇ ಬೇರೆ ಇರುತ್ತೆ. ಯಾಕಂದರೆ ನೀವು ಗುರುವನ್ನು ನಂಬಿದ್ದೀರಾ, ಅವರೇ ನಿಮಗೆ ಅಪಾತ್ರರಾಗಿರ್ಬೋದು, ಇಲ್ಲ ಆ ಸಮಯ ಸರಿ ಇಲ್ಲದೆ ಇರ್ಬೋದು, ಇಲ್ಲ ಅವರ ಆಯಸ್ಸೆ ಅಷ್ಟಾಗಿರ್ಬೋದು, ಇಲ್ಲ ಅಲ್ಲಿ ಏನೋ ಒಂದು ಅವಘಡ ನಡಿಬೇಕಾಗಿತ್ತು, ಆ ಸಮಯ ಬಂದಿತ್ತು, ಅದು ನಡೆದಿದೆ, ಆ ಅಪವಾದ ನಿಮ್ಮ ಮೇಲೆ ಬಂದಿದೆ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ನಕಾರಾತ್ಮಕಕ್ಕೆ ಜಾರಬೇಡ್ರಿ. ಅಲ್ಲಿ ಏನಾದರೂ ಆ ಸಂಬಂಧ ಬಿಟ್ಟು ಹೋಯಿತು, ಇಲ್ಲ ಅವ್ರು ದೂರ ಆದರು ಅಂದರೆ ಅದನ್ನು ಕೂಡ ನೀವು ಒಳ್ಳೆಯದಕ್ಕೆ ಅಂತೇಳಿ ಯಾವಾಗ ಕೃತಜ್ಞತೆಯಿಂದ ನೀವು ಫೀಲ್ ಮಾಡ್ತೀರಾ, ಆಗ ಖಂಡಿತವಾಗಿಯೂ ಗುರುವು ಅಂದರೆ ಈ ಬ್ರಹ್ಮಾಂಡದ ಶಕ್ತಿಗಳೇ ಹಾಗೆ. ನೀವು ಯಾವಾಗ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀರ ಎಲ್ಲದಕ್ಕೂ, ಆಗ ಅವರು ನಿಮ್ಮನ್ನು ಇನ್ನೂ ಬಲವಾಗಿ ನಂಬ್ತಾರೆ. ಅಂದರೆ ನಾನು ಏನು ಕೊಟ್ಟರು ಇವಳಿಗೆ ತೃಪ್ತಿ ಇದೆ, ಏನು ಕೊಟ್ಟರು ಇವನಿಗೆ ತೃಪ್ತಿ ಇದೆ, ಹಾಗಾಗಿ ಇವರಿಗೆ ನಾನು ಒಂದು ಒಳ್ಳೆಯದನ್ನೇ ಡಿಸರ್ವ್ ಮಾಡಿ ಕೊಡಬೇಕು, ಸಿದ್ಧತೆ ಮಾಡಿ ಇಡಬೇಕು. ಅಂದರೆ ಮುಂದೆ ಏನಾಗುತ್ತೆ ಅದನ್ನು ತಪ್ಪಿಸ್ಬೇಕು, ಕೆಟ್ಟದ್ದು ಒಳ್ಳೆಯದಾಗಿ ಏನಾಗುತ್ತೆ ಅದನ್ನು ಇವ್ರ ಜೊತೆ ಸೇರಿಸ್ತಾ ಹೋಗಬೇಕು ಅನ್ನೋ ರೀತಿಯಲ್ಲಿ ಒಳ್ಳೊಳ್ಳೆ ಜನರನ್ನು, ಒಳ್ಳೊಳ್ಳೆ ವಿಚಾರಗಳನ್ನು ನಿಮಗೆ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಅಂದರೆ
ನೀವು ಅಂಥ ಆಕರ್ಷಣಾ ಶಕ್ತಿನ ಹೊಂದಿರ್ತೀರ. ಯಾಕಂದರೆ ನಿಮ್ಮಲ್ಲಿ ಒಂದು ಶಾಂತವಾದ, ಒಂದು ಆತ್ಮೀಯವಾದ, ಒಂದು ನಮ್ರತಾ ಭಾವವಾದ, ಒಂದು ಕೃತಜ್ಞತಾ ಭಾವ ಇದೆ. ಆ ಕೃತಜ್ಞತಾ ಭಾವಕ್ಕೆ ಈ ಸೃಷ್ಟಿಯ ತಲೆಬಾಗುತ್ತೆ ಅನ್ನೋ ರೀತಿಯಲ್ಲಿ ನಿಮಗೆ ಒಳ್ಳೆಯದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂಥದ್ದನ್ನು ನೀವು ಆಕರ್ಷಣೆ ಮಾಡುವಂಥ ಗುಣವನ್ನು, ಸ್ವಭಾವವನ್ನು ಈಗ ಗಟ್ಟಿಗೊಳಿಸ್ಕೊಳ್ತಾ ಇದ್ದೀರಾ. ಅಂದರೆ ಹಿಂದಿನಷ್ಟು ಬೇಗನೆ ದುರ್ಬಲತೆಗೆ ಜಾರ್ತಾ ಇಲ್ಲ. ಯಾಕೋ ಏನೋ ಸಿಗಲಿಲ್ಲ ಅಂದರೆ ಜಗಳ ಆಡೋದು, ಕೂಗಾಡೋದು, ಇಲ್ಲ ನನ್ನ ಜೀವನದಲ್ಲಿ ಯಾಕೆ ಹೀಗಾಯಿತು ಅಂತೇಳಿ ಪ್ರಶ್ನೆ ಮಾಡೋದು, ಇಲ್ಲ ನಿಮ್ಮ ಮನೆಯಲ್ಲೇ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೂ ನಿಮ್ಮ ಒಂದು ಮನೆಯನ್ನು, ವಾತಾವರಣವನ್ನು ಕಲುಷಿತ ಅಂದರೆ ಜಗಳ, ಸಮಸ್ಯೆಗಳಿಂದ ತುಂಬಿಸೋದು ಮಾಡ್ತಾ ಇಲ್ಲ. ನೀವೀಗ ಸಂಭಾಳಿಸ್ತಾ ಇದ್ದೀರಾ, ಆ ಪರಿಸ್ಥಿತಿಯನ್ನು, ಆ ಜನರನ್ನು ಸಂಭಾಳಿಸ್ತಾ ಇದ್ದೀರಾ. ಅದರಿಂದ ಕೂಡ ಇಲ್ಲಿ ಮೆಚ್ಚುಗೆಯಾಗಿದೆ. ನೀವು ದೇವರಿಗೆ, ನೀವು ನಂಬಿದ ಗುರುವಿಗೆ, ಈ ಬ್ರಹ್ಮಾಂಡಕ್ಕೆ, ಈ ಪ್ರಕೃತಿಯ ಶಕ್ತಿಗೆ ನೀವು ಮೆಚ್ಚುಗೆ ಆಗಿರೋದ್ರಿಂದ ಇಲ್ಲಿ ಒಂದು ಗಾಳಿ ಆಗಿರ್ಬೋದು ನಿಮ್ಮನ್ನು ಹೀಲ್ ಮಾಡ್ತಾ ಇದೆ, ಒಂದು ಅಗ್ನಿ ಆಗಿರ್ಬೋದು ನಿಮ್ಮನ್ನು ಹೀಲ್ ಮಾಡ್ತಾ ಇದೆ, ನೀವು ಕುಡಿಯುವ ನೀರಾಗಿರ್ಬೋದು ಅದು ಕೂಡ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ, ನೀವು ನಡೆದಾಡುವ ನೆಲ ಆಗಿರ್ಬೋದು ಅದು ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ, ನಿಮ್ಮ ತಂದೆ ತಾಯಿ ಕೂಡ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಒಟ್ಟಾರೆಯಾಗಿ ಪ್ರಾಣಿ, ಪಕ್ಷಿ, ಪ್ರಕೃತಿ ಎಲ್ಲವೂ ಕೂಡ ನಿಮ್ಮನ್ನು ಹೀಲ್ ಮಾಡ್ತಿದೆ. ಅಂದರೆ ನೀವು ಅಂಥ ಒಂದು ಒಳ್ಳೆಯ ಸ್ವಭಾವವನ್ನು ಹೊಂದಿಬಿಟ್ಟಿದ್ದೀರಾ. ಅಂದರೆ ಹಿಂದೆ ಸಣ್ಣ ಪುಟ್ಟದಕ್ಕೂ ನೀವು ಕಿರ್ಚಾಡ್ತಿದ್ರಿ, ಇಲ್ಲ ಅದೇ ಬೇಕು ಇದೇ ಬೇಕು ಅಂತೇಳಿ ಹಠ ಮಾಡ್ತಿದ್ರಿ. ಮನೆಯ ಒಂದು ವಾತಾವರಣವನ್ನು ಎಲ್ಲೋ ಒಂದು ರೀತಿಲಿ ನಿಮ್ಮ ವರ್ತನೆಯಿಂದ ಕೂಡ ಕೆಲವೊಂದು ಸಾರಿ ಸಮಸ್ಯೆಗೆ ಒಳಗಾಗೋ ರೀತಿಲಿ ಮಾಡ್ತಿದ್ರಿ. ಆದರೆ ಈಗ ನೀವು ಸರಳವಾಗಿದ್ದೀರಾ, ತುಂಬ ವಿಭಿನ್ನವಾಗಿದ್ದೀರಾ, ಪವಿತ್ರವಾದ ಆಲೋಚನೆಗಳನ್ನು ಮಾಡ್ತಾಯಿದ್ದೀರಾ. ಹಾಗೆ ನಿಮ್ಮ ಮನಸ್ಸು ತುಂಬ ಹಗುರವಾಗಿದೆ. ಇಲ್ಲಿ ಏನೂ ಶಾಶ್ವತ ಅಲ್ಲ. ನಾವು ಎಷ್ಟು ದಿನ ಸಂತೋಷವಾಗಿರ್ತೀವೋ, ಸಂತೋಷವಾಗಿ ನಮ್ಮ ಸುತ್ತಮುತ್ತ ಇರೋರನ್ನು ನಾವು ಎಷ್ಟು ಕಾಳಜಿ ಪ್ರೇಮದಿಂದ ನೋಡ್ಕೊಳ್ತೀವೋ, ಹಾಗೆ ಮನೆಯನ್ನು ಎಷ್ಟು ಶಾಂತವಾಗಿಟ್ಕೊಳ್ತೀವೋ, ಹಾಗೆ ಸ್ವಚ್ಛವಾಗಿಟ್ಕೊಳ್ತೀವೋ, ಅಷ್ಟೇ ನಾವು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಎಳ್ಕೋಬೋದು ಅನ್ನೋ ರೀತಿ ನೀವು ಫೀಲ್ ಮಾಡ್ತಾಯಿದ್ದೀರ. ಖಂಡಿತ ಅದು ಮ್ಯಾನಿಫೆಸ್ಟ್ ಆಗ್ತಾಯಿದೆ, ಒಳ್ಳೆಯದೇ ನಿಮ್ಮ ಕಡೆ ಬರ್ತಾಯಿದೆ. ಆದರೆ ಸ್ವಲ್ಪ ಅಂದರೆ ಮನೆ ತುಂಬ ಕಸದಿಂದ ಹರಿದಾಗ ಸ್ವಲ್ಪ ಟೈಮ್ ತಗೊಳುತ್ತಲ್ಲ ಕ್ಲೀನ್ ಮಾಡೋಕ್ಕೆ, ಆ ರೀತಿ ಆಗಿಬಿಟ್ಟಿದೆ. ಅಂದರೆ ಒಂದು 10 ವರ್ಷದಿಂದ ಮನೆ ಪಾಳು ಬಿದ್ದಿದೆ ಅಂದರೆ ಅದನ್ನು ನೀವು ಒಂದೇ ದಿನದಲ್ಲಿ ಮಾಡಲಿಕ್ಕಾಗಲ್ಲ. ಸ್ವಲ್ಪ ದಿನದೇ ಅಂದರೆ ಒಂದೊಂದೇ ರೂಮ್ ಕ್ಲೀನ್ ಮಾಡ್ತಾ ಅದನ್ನು ಸ್ವಚ್ಛಗೊಳಿಸ್ತಾ, ಬಳಿತಾ, ತೊಳಿತಾ, ಹೇಗೆ ಕ್ಲೀನ್ ಮಾಡ್ತಾ ಅದನ್ನು ಉಪವರಣ ಮಾಡ್ತೀರಲ್ಲ, ಹಾಗೆ ಈಗ ನಿಮ್ಮ ಜೀವನವನ್ನು ನೀವು ಮಾಡ್ಕೊಳ್ತಾ ಇದ್ದೀರ. ನಿಮ್ಮ ಕುಟುಂಬವನ್ನು ಒಬ್ಬೊಬ್ಬರ ಮನಸ್ಸನ್ನೇ ಪರಿವರ್ತನೆಗೊಳಿಸ್ತಾ ಇದ್ದೀರಾ. ಹಿಂದೆ ನೀವು ಪೂಜೆ ಮಾಡೋದೇ ಬೇಡ ಅಂದರು, ಈಗ ಅವರೇ ನಿಮಗಿಂತ ಮೊದಲು ಪೂಜೆ ಮಾಡ್ತಿದ್ದಾರೆ, ಅವರೇ ನಿಮಗಿಂತ ಮೊದಲೇ ಬಾಬಾರವರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಈ ರೀತಿ ಪರಿವರ್ತನೆ ಆಗಿದ್ದಕ್ಕೆ ಕಾರಣ ನೀವೇ, ಮೂಲ ಕಾರಣ ನೀವೇ. ಯಾಕಂದರೆ ನೀವು ಮೊದಲು ಗುರುವಿನ ಶರಣದಲ್ಲಿ ಹೋಗಿದ್ದು, ಅವರನ್ನು ನಿಧಾನವಾಗಿ ನಂಬಲಿಕ್ಕೆ ಶುರು ಮಾಡಿದ್ದು, ಅವರ ದೀಪಾರಾಧನೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ಇವೆಲ್ಲ ಮಾಡಬೇಕಾದ್ರೆ ಮನೆಯಲ್ಲಿ ಉಲ್ಟಾ ಪಲ್ಟಾ ಆಗಿದ್ದು, ಏರಿಳಿತ ಆಗಿದ್ದು ಇದ್ದಿದ್ದೇ ಇದೆ. ಅಂದರೆ ಇಷ್ಟೆಲ್ಲ ಪೂಜೆ ಮಾಡಿದೆ ಏನಾಗಿದೆ ಅಂತ ಕೇಳಿದವರು ಇದ್ದಾರೆ. ಹಾಗೆ ಇದೆಲ್ಲ ಮಾಡ್ತಾ ಇರೋದ್ರಿಂದ ಕಷ್ಟ ಹೆಚ್ಚಾಗಿದೆ, ಸಮಸ್ಯೆಗಳು ಹೆಚ್ಚಾಗ್ತಿದೆ, ಜಗಳಗಳು ಹೆಚ್ಚಾಗ್ತಿದೆ ಅಂತೇಳಿ ಅಂದವರು ಇದ್ದಾರೆ. ಇವೆಲ್ಲ ಆಗಿದ್ದು ನಿಮ್ಮ ಮನೆಯಲ್ಲಿದ್ದ ಒಂದು ನಕಾರಾತ್ಮಕ, ಅಂದರೆ ಮನೆ ತುಂಬ ಕಸದಿಂದ ಕೂಡಿತ್ತು, ಅದನ್ನು ಹೊರಗೆ ಹಾಕ್ಬೇಕಾದ್ರೆ ಆ ಕಸ ಹೊರಗೆ ಹೋಗೋಕ್ಕೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅದಕ್ಕೊಂದು ನೆಲೆ ಸಿಕ್ಕಿತ್ತು. ಅದು ನೀವು ಅದನ್ನು ಬಲವಂತವಾಗಿ ಕ್ಲೀನ್ ಹಾಕ್ಬೇಕಾದ್ರೆ ಈ ರೀತಿ ಒತ್ತಡಗಳು, ಸಮಸ್ಯೆಗಳು, ಅಂದರೆ ಸ್ವಲ್ಪ ಧೂಳಾಗೋದು, ಅಲರ್ಜಿ ಆಗೋದು, ಈ ರೀತಿಯೆಲ್ಲ ನಡೀತು. ಆ ಅಲರ್ಜಿ, ಧೂಳು ಏನೇ ಇದ್ರೂ ಪರವಾಗಿಲ್ಲ, ನನ್ನ ಮನೆ ಸ್ವಚ್ಛಗೊಳಿಸಲೇಬೇಕು ಅನ್ನೋ ನಿಮ್ಮ ದೃಢ ವಿಶ್ವಾಸ ಆ ಮನೆಯನ್ನು ಸ್ವಚ್ಛಗೊಳಿಸುವ ಹಾಗೆ ಮಾಡಿತು. ಅದೇ ರೀತಿ ನೀವು ನಿಮ್ಮ ಕುಟುಂಬವನ್ನು ಸರಿಪಡಿಸ್ಕೊಳ್ಬೇಕು, ಮಕ್ಕಳನ್ನು ಸರಿದಾರಿಗೆ ತರಬೇಕು, ಅವರಿಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಬೇಕು. ಒಟ್ಟಾರೆಯಾಗಿ ನಾನು ಬದಲಾದರೆ ಮನೆ ಬದಲಾಗುತ್ತೆ ಅನ್ನೋ ದೃಢ ವಿಶ್ವಾಸದಿಂದ ಮೊದಲು ನೀವು ಒಂದೊಂದೇ ಹೆಜ್ಜೆ ಬದಲಾಗ್ತಾ ಬಂದರು. ನೀವು ಬದಲಾಗ್ತಾ ಬಂದ ಹಾಗೆ ಎಲ್ಲರೂ ಒಂದೊಂದೇ ಹೆಜ್ಜೆ ಬದಲಾಗ್ತಾ ಇದ್ದಾರೆ. ಮೊದಲಿಗೆ ದೇವಸ್ಥಾನಕ್ಕೆ, ಬಾಬಾರವರ ಮಂದಿರಕ್ಕೆ ಬರದೇ ಇದ್ದರು ಈಗ ನಿಮ್ಮ ಜೊತೆ ಸಹಾಯಕ್ಕೋಸ್ಕರನಾದರೂ ಬರ್ತಾರೆ. ಹೊರಗೆ ನಿಂತು ನಿಮ್ಮನ್ನು ಒಳಗೆ ಕಳಿಸ್ತಾ ಇದ್ದರು, ಈಗ ನಿಮ್ಮ ಜೊತೆ ಬಾಬಾರವರ ಮಂದಿರಕ್ಕೆ ಒಳಗೋಗಿ ಕೈ ಮುಗಿತಾ ಇದ್ದಾರೆ. ಈ ರೀತಿ ಎಲ್ಲ ಪರಿವರ್ತನೆ ಆಗ್ತಾಯಿದೆ. ಬಾಬಾರವರ ಒಂದು ಉದಿ ಪ್ರಸಾದ ಬರ್ತಾಯಿದೆ, ಅದನ್ನು ಧಾರಣೆ ಸೇವನೆ ಮಾಡ್ತಾ ಇದ್ದೀರಾ. ಹಾಗೆ ಫೋಟೋ ಬರ್ತಾಯಿದೆ. ಮೊದಲು ಫೋಟೋ ಇಡಬಾರ್ದು ಅಂದರು, ಫೋಟೋ ಇಟ್ಟು ಅವರು ಕೂಡ ಒಬ್ಬ ಗುರು ಅನ್ನೋ ರೀತಿಯಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದು ಯಾರದ್ದೇ ಆಗಿರ್ಬೋದು, ಯಾವುದೇ ಒಂದು ಎನರ್ಜಿ ಆಗಿರ್ಬೋದು, ಈಗ ಈ ರೀತಿಯಾಗಿ ಕನೆಕ್ಟ್ ಆಗಿದೆ. ಇದು ನಿಮ್ಮ ಜೀವನದಲ್ಲಿ ನಡೀತಾ ಇರುವ ವಾಸ್ತವ ಸತ್ಯ ಆಗಿದೆ, ನಡೆದಿರುವ ವಾಸ್ತವ ಸತ್ಯ ಕೂಡ ಆಗಿದೆ. ಇದು ಈ ಎನರ್ಜಿ ತುಂಬ ಕನೆಕ್ಟ್ ಆಗ್ತಾಯಿದೆ. ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಈ ಎನರ್ಜಿ ನಿಮ್ಮನ್ನು ಇನ್ನೂ ಹೀಲ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಬ್ಲಸ್ ಕೂಡ ಮಾಡ್ತಾಯಿದೆ. ಹಾಗಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಎನರ್ಜಿಯನ್ನು ನೀವು ಸ್ವೀಕಾರ ಮಾಡಿ. ಬಾಬಾರವರ ಆಶೀರ್ವಾದ ಸದಾ ನಿರಂತರವಾಗಿ ಒಂದು ಆಶೀರ್ವಾದದ ಕೃಪೆಯ ರೀತಿ ನಿಮ್ಮ ಮೇಲೆ ಹರಿತಾನೇ ಇರುತ್ತೆ. ಇದು ಯಾವಾಗ ನಿಮ್ಮ ಊರ್ಜೆಗಳ ಜೊತೆ ಮಿಲನಗೊಳ್ಳುತ್ತೋ ಆಗ ನಿಮ್ಮ ಜೀವನದಲ್ಲಿ ಯಾರೂ ಕೂಡ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಗುರುವಿನ ಒಂದು ಹಿಡಿತದಲ್ಲಿರ್ತೀರ, ಅವರ ರಕ್ಷಣೆಯಲ್ಲಿರೋದ್ರಿಂದ, ಅವರ ಶರಣದಲ್ಲಿರೋದ್ರಿಂದ ಅವರು ಹಂತವಾಗಿ ನಿಮ್ಮನ್ನು ಮಾರ್ಗದರ್ಶಿಸ್ತಾರೆ. ಹಾಗೆ ಎಲ್ಲೋ ಒಂದು ರೀತಿಯಲ್ಲಿ ತಪ್ಪಾಗೋದಿದ್ರು ಆ ತಪ್ಪನ್ನು ತಡಿತಾರೆ. ಅಂಥ ಶಕ್ತಿ ಗುರುವಿಗೆ ಮಾತ್ರ ಇರೋದು. ಅಂದರೆ ವಿಧಿಯ ವಿರುದ್ಧ ಆಗಿರ್ಬೋದು, ದೇವರ ಶಕ್ತಿಯ ಒಂದು ವಿರುದ್ಧ ಗುರು ನಿಲ್ಬೋದು. ಯಾಕಂದರೆ ಗುರುವಿನ
ದಾಟಿ ಅವರು ನಿಮ್ಮ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಕೆಟ್ಟದಾಗಿರ್ಬೋದು, ಒಂದು ದೇವರ ಶಕ್ತಿ ಆಗಿರ್ಬೋದು. ಯಾಕಂದರೆ ಗುರು ಮುಂದೆ ನಿಂತಿದ್ದಾರಲ್ಲ, ಗುರುವಿಗೆ ಅಂಥ ಶಕ್ತಿ ಇದೆ. ಅಂದರೆ ದೇವರಿಗಿಂತ ದೊಡ್ಡ ಶಕ್ತಿ ಗುರುವಿಗಿದೆ. ಹಾಗಾಗಿ ಇಲ್ಲಿ ದೇವತೆಗಳು ಕೂಡ ಗುರುವಿನ ಮೂಲಕವೇ ಇಲ್ಲಿ ಒಂದು ಅವತಾರವನ್ನು ತಾಳಿದಾಗ ಶಿಕ್ಷಣವನ್ನು ಪಡೆದಿದ್ದಾರೆ. ಅಂದರೆ ಅವರು ಕೂಡ ಗುರುವು ಎಲ್ಲರಿಗಿಂತ ದೊಡ್ಡವರು, ಅರಿವು ಕೊಡುವವರು, ಈ ಜಗತ್ತಲ್ಲಿ ನಾವು ಬದುಕೋದು ಹೇಗೆ ಅಂತೇಳಿ ಕಲಿಸೋರು, ಹಾಗೆ ನಮ್ಮ ಪಾಪಗಳನ್ನು ದಹಿಸ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡೋರು ಅಂತ ಆ ದೇವತೆಗಳು ಕೂಡ ನಮಗಿಲ್ಲಿ ಸಾರಿ ಹೋಗಿದ್ದಾರೆ. ಆ ರೀತಿ ಕೂಡ ಕನೆಕ್ಟ್ ಆಗ್ತದೆ. ಹಾಗಾಗಿ ಆ ಗುರುವಿನ ಶರಣದಲ್ಲಿ ನೀವು ಇರೋದ್ರಿಂದ ಇಲ್ಲಿ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಸಮಸ್ಯೆಗಳು ಎದುರಾದರೂ ಕೂಡ ಅವು ಕೆಲವೊಂದು ಸಾರಿ ನಿಮ್ಮನ್ನು ಉಳಿಸೋಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಹಾಗಾಗಿ ಎಲ್ಲವನ್ನ ಅವರ ಪಾದಗಳಲ್ಲಿ ಶರಣಾಗಿಸಿ ಮುಕ್ತವಾಗಿ ಅವರ ಜೊತೆ ಒಂದು ಮಾತುಕತೆ ಸಂಪರ್ಕವನ್ನು ಇಟ್ಕೊಳ್ತಾ ಹೋಗಿ ಖಂಡಿತವಾಗಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇವತ್ತಿನ ಈ ಒಂದು ರೀಡಿಂಗ್ ಅಂದರೆ ಈ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ನಿಮಗೆ ಬಾಬಾರವರು ಹೀಲ್ ಮಾಡ್ತಾ ಇದ್ದಾರೆ ಅನ್ನುವ ಭರವಸೆ ನಿಮಗೆ ಬಂದಿದ್ದರೆ ಖಂಡಿತ ನನ್ನ ಜೀವನದಲ್ಲಿ ನಾನು ಒಳ್ಳೆಯದನ್ನು ಪಡ್ಕೊಳ್ತೀನಿ. ನನಗೆ ಭಗವಂತನ ಆಶೀರ್ವಾದ ಇದೆ, ಗುರುವಿನ ಮಾರ್ಗದರ್ಶನ ಇದೆ, ಈ ಪ್ರಕೃತಿ ಕೂಡ ನನಗೆ ಸಹಾಯ ಮಾಡ್ತಿದೆ ಅನ್ನುವ ವಿಶ್ವಾಸ ನಿಮಗಿದ್ರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈಗ ಎಂದಿನಂತೆ ಎಲ್ಲರೂ ಸೇರಿ ದೇವರ ಸ್ಮರಣೆಯನ್ನು ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.